ಸರ್ ಅವರೂ ಕಾರ್ಪೊರೇಷನ್ನು ಪಂಚಾಯತಿ ರಾಜ್ಯದ ಬಜೆಟ್ಗಿಂತ ಒಂದು ಹೆಜ್ಜೆ ಕೆಳಗಿಳಿದವ್ರು. ಅವರು ಪ್ರಚಾರ ಪ್ರಿಯರಾಯ್ತವ್ರೆ. ಒಂದು 2-3 ಕಾರ್ಯಕ್ರಮ ಮೂಗಿಗೆ ತುಪ್ಪ ತೋರಿಸೋ ಥರ ಮಾಡವ್ರೆ. ಈ ಟ್ಯಾಕ್ಸು ಕೃಷಿಗೇನೋ ಮಾಡಿದ್ದೀವಿ ಅನ್ನೋದು ಈ ಥರದ್ದು 2-3 ವಿಚಾರವನ್ನು ಅಲ್ಲಿ ಕೊಟ್ಟಿದ್ದಾರೆ. ಮುಖ್ಯವಾಗಿ ಬಿಹಾರ ಕೊಟ್ರಲ್ಲ, ಕರ್ನಾಟಕದವರು ಏನು ಮಾಡಿದ್ರು? 19 ಜನ ಲೋಕಸಭೆ ಕಳಿಸಿದ್ದಾರೆ. ಕಳೆದ ಬಾರಿ 27 ಜನ ಲೋಕಸಭೆ ಕಳಿಸಿದ್ದಾರೆ. ಪ್ರಧಾನಮಂತ್ರಿ ಆಗಲಿಕ್ಕೆ ಮೋದಿಯವರಿಗೆ ಕರ್ನಾಟಕನೂ ಸಹ ದೊಡ್ಡ ಪ್ರಮಾಣದ ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು 3ನೇ ಬಾರಿಗೆ. ಮೊದಲು 2ನೇ ಬಾರಿ ಮಾಡಿ 3ನೇ ಬಾರಿ. ಬರಗಾಲದ ಮೆಮೊರಂಡಮ್ ದುಡ್ಡು ಕೊಡಲ್ಲ. 7ನೇ ಹಣಕಾಸಿನ ಯೋಜನೆಯಲ್ಲಿ ವ್ಯತ್ಯಾಸದ ಘೋಷಣೆ ಮಾಡಿರೋ ಹಣ ದುಡ್ಡು ಕೊಡಲ್ಲ. ಅವ್ರ ಬಜೆಟ್ನಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಘೋಷಣೆ ಮಾಡಿರೋದು ಕೊಡಲ್ಲ. ತುಂಗಭದ್ರಾ ಅಚ್ಚುಕಟ್ಟಿಗೆ ಮಾಡ್ತೀನಿ ಅಂದರೆ ದುಡ್ಡು ಕೊಡಲ್ಲ. ನಾವು ಯಾವ ರೀತಿ ಬಜೆಟನ್ನು ಅಭಿನಂದಿಸಬೇಕು ಹೇಳಿ? ಯಾವ ರೀತಿ ಈ ಬಜೆಟನ್ನು ನಾವು ಅಭಿನಂದಿಸಬೇಕು? ನಮಗೇನಾದ್ರು ಕರ್ನಾಟಕಕ್ಕೆ ಒಂದು ವಿಶೇಷವಾದಂಥ ಸೌತಲ್ಲಿ ನಮ್ಮ ಕೊನೆಯದು. ಇವತ್ತು ಬೇರೆ ಬೇರೆ ಕಾರಣಕ್ಕೆ ಒಂದಷ್ಟು ತಮಿಳ್ನಾಡವರು ಹೆಚ್ಚಿಗೆ ತೊಗೊಂಡೋಗೋರೆ. ಕೇರಳದವರು ಬ್ಯಾಲೆನ್ಸ್ ಆಗಿರ್ತಾರೆ, ಅವ್ರಿಗೆ ನಮ್ಮಷ್ಟು ಸಮಸ್ಯೆ ಕಡಿಮೆ ಇರ್ಬೋದು. ಆಂಧ್ರದವರು ಸಹ ತಮಿಳ್ನಾಡು ಥರ ಉಪಯೋಗಿಸ್ಕೊಂಡಿದ್ದಾರೆ. ಕರ್ನಾಟಕದ ಜನ ಏನು ಮಾಡಿದ್ರು? ಇಲ್ಲಿ ಕಾಂಗ್ರೆಸ್ಸು ಆಡಳಿತ ಇದೆ, ಆಯಿತು. ಕಳೆದ ಬಾರಿ BJPನೇ ಇತ್ತು. ಅವಾಗಲಾರು ಮಾಡ್ತಾರೆ ಏನು ಕಡಿದ ನಾವು? ಯಡಿಯೂರಪ್ಪನವರು ಬೊಮ್ಮಾಯಿಯವರು ಆಡಳಿತ ಮಾಡೋ ಸಂದರ್ಭದಲ್ಲಿ 2 ಕಡೆ ಟೂ ಟೈರ್ ಅಂತಿರು ಅಂತ ಅವಾಗಲೂ ಮಾಡಲಿಲ್ಲ, ಇವಾಗಲೂ ಮಾಡಲ್ಲ. ಟೋಟಲಿ ಆ ಬಜೆಟನ್ನು ಒಳಗಡೆ ಹೋಗಿ ನೋಡಿದ್ರೆ ಆ ಥರದ್ದು ಈ ರಾಷ್ಟ್ರಕ್ಕೆ ಏನು ಅನುಕೂಲ ಆಗುವಂಥ ಒಂದು ಬಜೆಟ್ ಅಲ್ಲ. ಮತ್ತು ಮೇಲ್ನೋಟಕ್ಕೆ ಸ್ವಲ್ಪ ಏನೋ ಮಾಡಿರ್ಬೋದು, ಪ್ರಯತ್ನ ಮಾಡಿರ್ಬೋದು ಅನ್ನೋ ರೀತಿಯಲ್ಲಿ ಕಾಣುತ್ತೆ. ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ತುಂಬ ಅನ್ಯಾಯ ಆಗಿದೆ. ನೋಡ್ರಿ, ಕುಮಾರಸ್ವಾಮಿಯವರ ಭರವಸೆ ನಿಮಗೂ ಗೊತ್ತು, ನಮಗೂ ಗೊತ್ತು. ಕುಮಾರಸ್ವಾಮಿಯವರು ಮಾತಿನಲ್ಲಿ ರುಸ್ತುಮ್ರು, ಅನುಕಂಪ ಗೀಡ್ಸೋದ್ರಲ್ಲಿ ನಂಬರ್ 1. ಭಾಳ ಸಿಂಪಲ್ ಮನುಷ್ಯ ಅನ್ನೋಂಥದ್ದನ್ನ ಎಕ್ಸ್ಪೋಸ್ ಮಾಡ್ಕೊಳ್ಳೋದ್ರಲ್ಲಿ ನಂಬರ್ 1. ನಮ್ಗೆ ಅದರಿಂದ ಏನು ಹೊಟ್ಟೆ ತುಂಬಲ್ಲ ರೀ. ನಮ್ಗೇನಾರ ಕಾರ್ಯಕ್ರಮ, ನೀವು ಪ್ಯಾಂಟ್ ಹಾಕೊಂಬತ್ತೀರೋ, ಪಂಚೆ ಹಾಕೊಂಬತ್ತೀರೋ, ಸೂಟ್ ಹಾಕೊಂಬತ್ತೀರೋ, ನೀವು ಯಾವ ಕಾರಲ್ಲಿ ಬರ್ತೀರೋ, ನೀವು ಹೆಲಿಕಾಪ್ಟ್ರಲ್ಲಿ ಬರ್ತೀರೋ, ಸ್ಪೆಷಲ್ ಫ್ಲೈಟಲ್ಲಿ ಬರ್ತೀರೋ, ನಮ್ಗೆ ಅವೆಲ್ಲ ಇಲ್ಲ. ಅದರಿಂದ ಏನು ನಮ್ಮ ಹೊಟ್ಟೆ ತುಂಬಲ್ಲ ಈ ರಾಜ್ಯಕ್ಕೆ, ಜನಕ್ಕೆ. ನಮಗೇನಾದ್ರೂ ಈ ರಾಜ್ಯಕ್ಕೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಕೊಡಿಸ್ಲಿ ರೀ. ಒಂದು 25,000 ಕೋಟಿ ನೀರಾವರಿಗೆ ಕೊಡಿಸ್ಲಿ. ಈ ಥರದ್ದು ಏನಾದ್ರು ಒಂದು ಸಮಗ್ರವಾಗಿ ರಾಜ್ಯದ ಅಭಿವೃದ್ಧಿಗೆ, ಒಂದು ನ್ಯಾಷನಲ್ ಹೈವೇಗೆ ಒಂದಷ್ಟು ಕನ್ವರ್ಟ್ ಮಾಡಲಿ, ರಸ್ತೆ ಕೊಡಲಿ, ಒಂದು 10,000 ಕೋಟಿ ವಿಶೇಷವಾಗಿ ಏನಾದ್ರು ಒಂದು ಘೋಷಣೆ ಮಾಡಬೇಕಾಯ್ತಲ್ಲ. ನಾವು ಈ ಒಂದು ಬಜೆಟ್ನಲ್ಲಿ ಕರ್ನಾಟಕಕ್ಕೆ ನೀರಾವರಿಗೋಸ್ಕರ ವಿಶೇಷವಾಗಿ ಒಂದು 25,000 ಕೋಟಿ ಕೊಟ್ಟಿದ್ದೀವಿ ಅಂತ ನಾನೇ ಹೇಳ್ತಿದ್ದೆ, ಅಭಿನಂದಿಸಿದ್ದು. ಕುಮಾರಸ್ವಾಮಿಯರ ರೆಫರೆನ್ಸ್ ಮಾಡ್ತಾರೋ ಬಿಡ್ತಾರೋ, ಜೋಶಿ ಕುಮಾರಸ್ವಾಮಿ ಇಬ್ಬರ ಹೆಸರನ್ನು ಹಾಕಿಬಿಡಲಿ. ಟೋಟಲಿ ನಮ್ಮ ರಾಜ್ಯಕ್ಕಂತೂ ಅತ್ಯಂತ ಅನ್ಯಾಯ ಆಗಿದೆ. ನೀವು ಇಷ್ಟೊಂದು ಚರ್ಚೆ ಮಾಡೋ ಅವಶ್ಯಕತೆಯೇ ಇಲ್ಲ. ನಮ್ಮ ರಾಜ್ಯ 100 ವರ್ಷದ ನಂತರ ಅತ್ಯಂತ ಕೆಟ್ಟ ಬರಗಾಲವನ್ನು ಕಳೆದ ಬಾರಿ ಎದುರಿಸ್ದಾಗಲೇ ಅವ್ರು ದುಡ್ಡು ಕೊಡಲಿಲ್ಲ.
ನಾವು ಈ ಇದರಲ್ಲಿ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅವ್ರಿಗೆ ಏನಾರು ಹೇಳಿದ್ರೆ ನಾನು ಕುಮಾರಸ್ವಾಮಿ ಥರ ಮಾತಾಡ್ಬೇಕಾಗ್ತದೆ. ಮೋದಿ ಹತ್ರ ಹೋಗೋ ಸಾಧ್ಯನಾ ಅನ್ನೋದನ್ನು ಫಸ್ಟ್ ಅವರು ಯೋಚನೆ ಮಾಡಿ. ಕರ್ನಾಟಕದ ಪರವಾಗಿ 19 ಜನ ಲೋಕಸಭಾ ಸದಸ್ಯರು ಹೋಗಿ ನಿಂತ್ಕೊಂಡು ಒಂದು ದಿವಸ ಮಾತಾಡಲಿ ಸಾಕು. ಮಾಡ್ತಾರೆ, ಯಾರು ತಿಟ್ಟಿಗೆ ಮಾಡ್ತಾರೆ? ಅವಾಗ ಮಾತಾಡಬೇಕಲ್ಲ. ಓಹೋ, ಅಂದರೆ ಅವ್ರು ಯಾವತ್ತು AICC ಇನ್ಚಾರ್ಜ್ ತೊಗೊಂಡಿದ್ರೋ ಗೊತ್ತಿಲ್ಲ ನನಗೆ. ಫಸ್ಟು ಅವರ ಪಾರ್ಟಿನಲ್ಲಿ ಇರ್ತಕ್ಕಂಥ ನಮ್ಮ ಪಾರ್ಟಿನಲ್ಲಿ ಗೌರವವಾಗಿ ನಡ್ಕೊತಾವ್ರೆ. ಅಧಿಕಾರ ಅಟ್ಟೆ ನನಗೂ ಅವಕಾಶ ಬಂದರೆ ಕೊಡಿ ಅಂತಾರೆ. ಅವ್ರ ಪಾರ್ಟಿಲಿ ತಡ್ತಾರೆ. ನಾನು ಶಿಕಾರಿಪುರಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತಾರೆ. ಇನ್ನೊಬ್ಬ ಮನೆ ಡಾಕ್ಟರ್ ಸುಧಾಕರ್ ಹೇಳೋರಲ್ಲ, ಬಟ್ ಅದು ಸರ್ ಮಾಡೋಕ್ಕೆ ಕೇಳಿ ಅಶೋಕ್. ಯಾರ ಪಾರ್ಟಿಲೂ ಯಾತಕ್ಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಮಾತನಾಡ್ತಾರೆ, ಪಕ್ಷ ಇದೆ. ಅವರೇನು ಎಲ್ಲೂ ಕಾರಣನ ಎಕ್ಸ್ಪ್ರೆಸ್ ಮಾಡಿಲ್ಲ. ಸೊ ಅವರಿಗೆ ಇಲ್ಲಿವರೆಗಿದ್ರು ಮುಂದಕ್ಕೆ ಏನಾರ ಬೇರೆ ಥರ ಅವಕಾಶ ಕೊಡಲಿ ಮಾಡಿದಾರಾ ಅಥವಾ ಏನು ಅಂತೇಳಿ ಮುಖ್ಯಮಂತ್ರಿಯವರು ಅವರು ಭಾಳ ಆತ್ಮೀಯರಿರೋದ್ರಿಂದ ಅವ್ರ ಜೊತೆ ಮಾತನಾಡ್ತಾರೆ. ಅದೇ ಅವ್ರ ಆತ್ಮೀಯರಿರೋದ್ರಿಂದ ಅವ್ರ ಜೊತೆ ಮಾತನಾಡ್ತಾರೆ. CM ಆರೋಗ್ಯ ನಾನು ಫೋನ್ ಮಾಡೋಕ್ಕಾಗಿಲ್ಲ ಬೆಳಗ್ಗೆಯಿಂದ. ಸೊ ಪ್ರೆಸ್ಟಲ್ ಅವರಂತೆ ಟ್ರೈ ಮಾಡಿದೆ, ಮಾತಾಡ್ತಾರೆ. ಹಾಂ, ಮನ್ಮೂಲ್ ಚುನಾವಣೆ 12ಕ್ಕೆ 10 ಗೆಲ್ತೀವಿ. ಹಾಂ, ಮುಲಾಜಿಲ್ಲ. ನೀವೆಲ್ಲ ಇಷ್ಟು ಸಪೋರ್ಟ್ ಮಾಡು, ನಾವು ಗೆಲ್ಲ ಅಂದರೆ ಹೆಂಗೆ? ಥ್ಯಾಂಕ್ ಯು. ಅಯ್ಯೋ ಪಾಪ, ಈಗೇನು ತಮಿಳ್ನಾಡಲ್ಲವ್ರಂತ ಈಗಲೂ ಇಲ್ಲೇ ಓಡಾಡ್ತಾವ್ರೆ. ಒಂದು ಗೃಹ ಪ್ರವೇಶ ಮದುವೆ ಇನ್ನೂ ವಾರಕ್ಕೆ 4 ದಿವಸ ಇಲ್ಲೇ ಇರಲಿ. ನಮಗೇನು ಬೇಜಾರಿಲ್ಲ, ಇಲ್ಲೇ ಓಡಾಡಲಿ. ಒಟ್ಟು ಕರ್ನಾಟಕ ಏನು ಮಾಡ್ತಾರೆ ಅನ್ನೋದು ಮುಖ್ಯ, ಅವ್ರು ಎಲ್ಲಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.